ಹಾಯ್, ನಾನು ಇನ್ಸ್ಫ್ರಾಮ್ ಟೆಕ್ ಇನ್ಫಾರ್ಮ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಾಗ ನಿಮ್ಮ 4G ಫೋನ್ 5G ಮಾಡ್ಬೋದಾ ಅಂತ ಹೇಳಿ ಚಂದ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಹತ್ರ 5G ಪ್ರೊಸೆಸರ್ ಹೊಂದಿರುವಂಥ ಸ್ಮಾರ್ಟ್ಫೋನ್ ಇತ್ತಂದ್ರೆ ಅದನ್ನು ನೀವು 5G ಇಂದ 4G ಆಗಿ ಕನ್ವರ್ಟ್ ಮಾಡ್ಬೋದು. ಬಟ್ ನಿಮ್ಮ ಹತ್ರ ಏನಾರ 4G ಫೋನ್ ಐತೆ ಅಂದ್ರೆ ಅದನ್ನು 4G ಇಂದ 5G ಆಗಿ ಕನ್ವರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಇದು 4G ಮತ್ತು 5G ನೀವು ಯೂಸ್ ಮಾಡೋ ಮೊಬೈಲ್ದಾಗಿರೋ ಪ್ರೊಸೆಸರ್ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಅದಕ್ಕೆ ನಿಮ್ಮ ಹತ್ರ ಏನಾರ 5G ಪ್ರೊಸೆಸರ್ ಹೊಂದಿರುವಂಥ ಫೋನ್ ಇತ್ತಂದ್ರೆ ಅದನ್ನು ನೀವು 5G ಇದ್ದದನ್ನು ನೀವು 4G ಆಗಿ ಕನ್ವರ್ಟ್ ಮಾಡ್ಬೋದು. ಬಟ್ ನಿಮ್ಮ ಹತ್ರ ಏನಾರ 4G ಫೋನ್ ಐತೆ ಅಂದ್ರೆ ನೀವು 4G ಇದ್ದದನ್ನು 5G ಆಗಿ ಕನ್ವರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಇದೆಲ್ಲ 4G ಮತ್ತು 5G ಡಿಪೆಂಡ್ ಆಗಿರ್ತೈತಿ ಆ ಮೊಬೈಲ್ದಾಗಿರೋ ಆ ಒಂದು ಪ್ರೊಸೆಸರ್ ಮ್ಯಾಗ. ಮಾತ್ರ ಏನಾರ ನಿಮ್ಮ ಕಡೆ ಏನಾರ 4G ಫೋನ್ ಇತ್ತಂದ್ರೆ ಅದನ್ನು ನೀವು 5G ಆಗಿ ಕನ್ವರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಮೊದಲು ಬರ್ತಿತ್ತದ ಅಂದ್ರೆ ಸ್ಯಾಮ್ಸಂಗ್ದವ್ರು ಕೊಡ್ತೀರ. ಹೆಂಗಂತಂದ್ರೆ ಅವರ ಆ ಒಂದು ಮೊಬೈಲ್ದಾಗ 5G ಪ್ರೊಸೆಸರ್ ಹಾಕಿರ್ತಿದ್ರೆ ಬಟ್ ಇನ್ಸ್ಟೆಂಟ್ಲಿ 5G ಸಪೋರ್ಟ್ ಕೊಡ್ತಿರ್ಕಿಲ್ಲ ಅವ್ರು. ಅದನ್ನ ಏನು ಮಾಡ್ತಿರು, ಸಾಫ್ಟ್ವೇರ್ ಮುಖಾಂತರ ಅದನ್ನ 5G ಅದಕ್ಕೆ 5G ಸಪೋರ್ಟ್ ಆಗೋಂಗೆ ಒಂದು ಅಪ್ಡೇಟ್ ಕೊಡ್ತಿರು ಅವರು. ಹೀಗಾಗಿ ಅದನ್ನು ನೋಡಿ ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬ್ದಾಗ ಸರ್ಚ್ ಮಾಡ್ತಾರೆ 4G ಫೋನ್ ಇದ್ದದನ್ನು ಯಾವ ರೀತಿ 5G ಆಗಿ ಕನ್ವರ್ಟ್ ಮಾಡ್ಬೋದು ಹಂಗೆ ಅಂತೆಲ್ಲ ಸರ್ಚ್ ಮಾಡ್ತಾರೆ. ಆ ರೀತಿ ಎಲ್ಲ ಮಾಡೋಕ್ಕೋಬೇಡ್ರಿ, ಅದು ಟೈಮ್ ವೇಸ್ಟ್. ಯಾವುದೇ ಕಾರಣಕ್ಕೂ ನಿಮ್ಮ ಕಡೆ 4G ಫೋನ್ ಇತ್ತಂದ್ರೆ ಅದನ್ನು 5G ಮಾಡೋಕ್ಕೆ ಬರೋಂಗಿಲ್ಲ. ಐ ಹೋಪ್ ಈ ವಿಡಿಯೋದಾಗ ನಿಮಗೆ 4G ಫೋನ್ ಇದ್ದದನ್ನು 5G ಆಗಿ ಕನ್ವರ್ಟ್ ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ಗೊತ್ತಾಗೈತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಟೆಕ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.